ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್. ನಮ್ಮ ಮುಸ್ಲಿಮ್ಸ್ ಮನೆಗಳಲ್ಲಿ ನೋಡಿ ನಾವು ಬನ್ಸಿರವೆನ ಬೆಳೆಸ್ಬಿಟ್ಟು ಬೆಲ್ಲದ ಖೀರ್ನ ಯಾವ ಥರ ಮಾಡ್ತೀವಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಒಂದ್ಸತಿ ನೀವು ಮಾಡಿಬಿಟ್ಟು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನೋಡಿ ಒಂದು 2-3 ದಿನ ಅದನ್ನು ಸ್ಟೋರ್ ಮಾಡಿಬಿಟ್ಟು ಸಹ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸ್ಟವ್‌ನ ಆನ್ ಮಾಡಿಬಿಟ್ಟು ಅಗಲ ಇರುವಂತಹ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಸೊ ಪಾತ್ರೆ ಬಿಸಿ ಆಗಿದೆ. ಸೊ ಇವಾಗ ನೋಡಿ 3ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ ನೋಡಿ ಸಣ್ಣ ಉರಿ ಮಾಡಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ, ಗೋಡಂಬಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ ಇಷ್ಟ ಆಗುತ್ತೋ ಎಲ್ಲವನ್ನೂ ಆ್ಯಡ್ ಮಾಡ್ಕೋಬಹುದು. ಓಕೆನಾ? ಆ ಕಲರ್ ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ಬೇಕಾದ್ರೆ 1 ಕಪ್ ಅಷ್ಟನ್ನು ಬನ್ಸಿ ರವೆನ ಹಾಕೊಳ್ತಾ ಇದ್ದೀನಿ. ಬಾಂಬೆ ರವೆ ಹಾಕ್ಲಿಕ್ಕೆ ಹೋಗಬೇಡಿ. ಬನ್ಸಿ ರವೆ ಹಾಕೊಂತೀವಲ್ವಾ, ನೀರು ನೀರಾಗಿ ಗಟ್ಟಿ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಬಾಂಬೆ ರವೆ ಯೂಸ್ ಮಾಡಿದಾಗ ಬೇಗನೆ ಗಟ್ಟಿ ಬಂದ್ಬಿಡುತ್ತೆ ಪಾಯಸ. ಸೊ ಹಾಗಾಗಿ ನಾನು ಬನ್ಸಿ ರವೆ ಹಾಕೊಳ್ತಾ ಇದ್ದೀನಿ. ಹಾಕಿದಾದ್ಮೇಲೆ ನೋಡಿ ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಇದನ್ನ ಕೈ ಬಿಡದೆ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ. ನಂತರ ನೋಡಿ 1 ಕಪ್ಪಷ್ಟು ರವೆಗೆ ನಾನು 3 ಕಪ್ಪಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. 1:3 ಪ್ರಕಾರ ಹಾಕ್ಕೋಬೇಕು. ಓಕೆನಾ? ಸ್ವಲ್ಪ ನೀರು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಸೊ ನೀರು ಹಾಕಿದ್ದಾದ್ಮೇಲೆ ನೋಡಿ ಎಲ್ಲವನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆನಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಕಪ್ಪಲ್ಲಿ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಸೇಮ್ 1 ಲೋಟ ಅಕ್ಕಿಗೆ ಯಾವ ಥರ ನೀರನ್ನು ಸೇರಿಸ್ಕೊಳ್ತೀರೋ ಅದೇ ಮೆಥಡಲ್ಲಿ 1:3 ರೇಷಿಯೋದಲ್ಲಿ ನೀರನ್ನು ಹಾಕ್ಕೊಳ್ಳಿ. ಓಕೆನಾ? ಸೊ ನೋಡಿ ಎಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಬಿಟ್ಟು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಓಕೆನಾ? ನೀವು ಡೈರೆಕ್ಟಾಗಿ ಬೆಲ್ಲ ಹಾಕಬಾರ್ದು, ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ನೋಡಿ ಒಂದು 2 ನಿಮಿಷ 3 ನಿಮಿಷ ಕುದಿ ಬರ್ತಾ ಇದೆ ಅನ್ಬೇಕಾದ್ರೆ ನಾನೇನು ಮಾಡ್ತಾ ಇದ್ದೀನಿ, 1 ಕಪ್ ರವೆ ತಗೊಂಡಿದ್ದೀನಿ. ಸೊ 1.5 ಕಪ್ ಅಷ್ಟನ್ನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ಸೊ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಹೆಚ್ಚಿನದಾಗಿ ಹಾಕ್ಕೊಳ್ಳಿ. ಹಾಕಿದಾದ್ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಇದು. ನೀರಾಗಿದ್ರೆ ಚೆನ್ನಾಗಿರುತ್ತೆ ಕುಡಿಲಿಕ್ಕೂ ಸಹ. ಓಕೆನಾ? ಸೊ ನೋಡಿ ಎಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ 3ರಿಂದ 4 ಏಲಕ್ಕಿಯನ್ನು ಆ ತಕ್ಷಣನು ಕುಟ್ಟಣಿಗೆಯಲ್ಲಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ನಂತರ ನೋಡಿ ಒಂದು ಸ್ವಲ್ಪ ಒಣಕಾಯಿ ತುರಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ಆದಮೇಲೆ ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಗೋಡಂಬಿ, ಬಾದಾಮಿ, ಗಸಗಸೆ ಏನು ಡ್ರೈ ಫ್ರೂಟ್ ಇರುತ್ತೋ ಎಲ್ಲವನ್ನೂ ನಾನೇನು ಮಾಡಿದ್ದೀನಿ, ಪೇಸ್ಟ್ ಮಾಡಿಬಿಟ್ಟು ಅಂದರೆ ಗ್ರೈಂಡ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಓಕೆನಾ? ಇದು ಆಪ್ಷನಲ್. ಈ ಥರ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಲಿಕ್ಕೆ ಟೈಮ್ ಇರಲ್ಲ ಅಂತೇಳಿದರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಸೊ ನೋಡಿ ಎಲ್ಲವನ್ನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಬೇಕಾದ್ರೂ ಹಾಲು ಬೇಕಾದ್ರೂ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನೇನು ಮಾಡ್ತಾ ಇದ್ದೀನಿ, ಅದೇ ಕಪ್ಪಿಂದ 1 ಕಪ್ಪಷ್ಟು ಹಾಲನ್ನು ಸಹ ಹಾಕೊಳ್ತಾ ಇದ್ದೀನಿ. ಹಾಲೆಲ್ಲ ಹಾಕಿದ್ದಾದಮೇಲೆ ಆ್ಯಸ್ ಇಟ್ ಈಸ್ ನೋಡಿ 4ರಿಂದ 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿ ಬರಬೇಕು, ಕುದಿಸ್ಕೊಳ್ಳಿ. ಕುದಿ ಬಂದ ತಕ್ಷಣ ನೋಡಿ ರೆಡಿ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಫೈನಲ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್‌ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿ ಹೇಗಿತ್ತು ಅನ್ನೋದನ್ನು ನೀವು ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡಿ. ಶುಭವಾಗಲಿ. ಧನ್ಯವಾದ. ಬಾಯ್.